ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಆಂತರಿಕ ಫಲಿಸುವಿಕೆಯ ಕ್ರಿಯೆ ನಡೆಯೋದ್ರಿಂದ ಗಂಡಿನ ದೇಹ ರಚನೆ ಏನಿದೆಯೋ ಪ್ರಜನನಾಂಗಗಳದ್ದು ಅದಕ್ಕೆ ತಕ್ಕಂಗೆ ರೂಪುಗೊಂಡಿದೆ ಅಂತ ನಾವು ಹೇಳ್ಬೋದು. ಮನುಷ್ಯರದ್ದು ಎಂಥ ಕೇಡಿಗ ಸಮಾಜ ಅಂತಂದರೆ, ಎಂತಹ ತಪ್ಪು ತಿಳುವಳಿಕೆ ಇದೆ ಅಂದರೆ, ಒಂದು ಗಂಡಿನ ಗಂಡಸ್ತನ ಅಥವಾ ಸಂತಾನವನ್ನು ಉತ್ಪಾದಿಸುವ ಶಕ್ತಿ ಅಥವಾ ಅವನ ಶೌರ್ಯ ಅದು ಎಲ್ಲದಕ್ಕೂ ಮತ್ತು ಅವನ ಶಿಶ್ನದ ಸೈಜಿಗೂ ಸಂಬಂಧ ಇದೆ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಮನೆ ಮಾಡಿದೆ. ನಿಜವಾಗಿ ಶಿಶ್ನದ ಗಾತ್ರ, ಅಳತೆ, ಉದ್ದಕ್ಕೂ ಅವನ ಸಂಗಾತಿಯನ್ನು ತೃಪ್ತಿಪಡಿಸುವ ಸಾಮರ್ಥ್ಯಕ್ಕೂ ಯಾವ ಸಂಬಂಧನೂ ಇಲ್ಲ. ಹಾಯ್ ಎಲ್ಲರಿಗೂ, ನಾನು ಡಾಕ್ಟರ್ ಎಚ್.ಎಸ್. ಅನುಪಮ ಮತ್ತು ನಿಮ್ಮ ಎದುರುಗಡೆ. ನಾವು ಇದುವರೆಗೆ ಎಲ್ಲ ಮಹಿಳೆಯ ದೇಹದ ಆಂತರಿಕ ರಚನೆಗಳು, ಪ್ರಜನನಾಂಗ ಹೇಗೆ ರೂಪುಗೊಳ್ತು, ಏನೇನಾಯಿತು, ಬೇರೆ ಬೇರೆ ಹಂತದ ರಚನೆ ಅಥವಾ ಕ್ರಿಯೆ ಅದನ್ನೆಲ್ಲ ನೋಡ್ತಾ ಬಂದ್ವಿ. ಆದರೆ ಸಂತಾನೋತ್ಪತ್ತಿ ಅಥವಾ ಬದುಕು ಅಥವಾ ಮಾನವ ಸಮಾಜ ಅಂದರೆ ಅದರಲ್ಲಿ ಬರೀ ಹೆಣ್ಮಕ್ಳಷ್ಟೇ ಇರಲ್ವಲ್ಲ. ಅದರಲ್ಲಿ ಮತ್ತೊಂದು ಭಾಗ ಇದೆಯಲ್ಲ, ಪ್ರಕೃತಿ ಪುರುಷ ಅನ್ನೋದು ಮಾಡಿರೋದ್ರಿಂದ, ಸೊ ಗಂಡು ಅನ್ನೋ ಒಂದು ಜೀವಿನೂ ನಮ್ಮ ಜೊತೆ ಇರೋದ್ರಿಂದ, ಅವರು ನಮ್ಮ ಸಹಯಾನಿಗಳೇ ಆಗಿರೋದ್ರಿಂದ ತುಂಬ ವಿವರವಾಗಿ ಅಲ್ಲದೆ ಇದ್ದರೂ ಸಹ ನಾವು ನಮ್ಮ ಜೊತೆಗಿರುವ ಒಂದು ಜೀವಿಯ ಒಂದು ರಚನೆ, ಅದರಲ್ಲೂ ಮುಖ್ಯವಾಗಿ ಅವರು ನಮ್ಮಿಂದ ಯಾವುದರಲ್ಲಿ ಭಿನ್ನವಾಗಿದ್ದಾರೆ, ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ನಮಗಿಂತ ಭಿನ್ನ ಆಗಿದ್ದಾರೆ. ಸೊ ಅದು ಯಾವ ರೀತಿ ಭಿನ್ನ, ಅದು ಹೆಂಗೆ ರೂಪುಗೊಳ್ತು, ಇದನ್ನು ಸ್ವಲ್ಪ ತಿಳ್ಕೊಳ್ಳುವ ಅಗತ್ಯ ಇದೆ ಅಂತ ನಾನು ಭಾವಿಸಿದ್ದೀನಿ. ನಾವು ಅದನ್ನು ನಂತರ ನೋಡೋಣ. ಸಂತಾನೋತ್ಪತ್ತಿಯಲ್ಲಿ ಮುಖ್ಯವಾಗಿ 2 ಥರ ಇದೆ. ಒಂದು ದೇಹದ ಒಳಗೆ ಆಗುವ ಫರ್ಟಿಲೈಸೇಷನ್ ಅಥವಾ ಸಂತಾನೋತ್ಪತ್ತಿ, ಮತ್ತೊಂದು ದೇಹದ ಹೊರಗೆ ಆಗುವಂತಹ ಫಲಿಸುವಿಕೆಯ ಕ್ರಿಯೆ ಅಂದರೆ ಫಲವತ್ತತೆ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಆಗುತ್ತೆ. ಮನುಷ್ಯರ ಸಮಾಜದಲ್ಲಾಗುವಂಥದ್ದು ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಅದರಲ್ಲೂ ಹೆಣ್ಣು ದೇಹದ ಒಳಗೆ ಮುಂದಿನ ಸಂತಾನ ಬೆಳೆಯುತ್ತೆ. ಹೆಣ್ಣು ದೇಹದ ಒಳಗೆ ಭ್ರೂಣ ತಯಾರಾಗಬೇಕು ಅಂತಂದರೆ ಹೆಣ್ಣು ದೇಹದ ಅಂಡಾಣುವು ಗಂಡಿನ ವೀರ್ಯದ ಜೊತೆಗೆ ನಡೆಸುವ ಸಂಲಗ್ನ ಏನಿದೆಯೋ ಆ ಕ್ರಿಯೆ ಹೆಣ್ಣಿನ ದೇಹದ ಒಳಗೆ ನಡಿಬೇಕಾಗುತ್ತೆ. ಅದರ ಅರ್ಥ ಗಂಡು ತಾನು ತಯಾರು ಮಾಡಿರುವ ತನ್ನ ದೇಹದ ವೀರ್ಯವನ್ನು ಹೆಣ್ಣು ದೇಹದ ಒಳಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆಯನ್ನು ಹೊಂದಿರಬೇಕಾಗತ್ತೆ. ಇದನ್ನೇ ಈ ವಿಚಾರ ಏನಿದೆಯೋ ಇದು ಇಡೀ ಪುರುಷ ದೇಹದ ರಚನೆ ಅಂದರೆ ಗುಹ್ಯಾಂಗದ ರಚನೆ ಅಥವಾ ಪ್ರಜನನಾಂಗಗಳ ರಚನೆ ಮತ್ತು ಅದರ ಕಾರ್ಯಚಟುವಟಿಕೆ ಇದನ್ನೆಲ್ಲ ನಿರ್ಧಾರ ಮಾಡೋದು ಈ ವಿಚಾರ. ಅಂದರೆ ಮನುಷ್ಯರಲ್ಲಿ ಇರೋದು ಫರ್ಟಿಲೈಸೇಷನ್ ಅಂದರೆ ಆಂತರಿಕ ಫಲಿಸುವಿಕೆಯ ಕ್ರಿಯೆ ನಡೆಯೋದ್ರಿಂದ ಗಂಡಿನ ದೇಹ ರಚನೆ ಏನಿದೆಯೋ ಪ್ರಜನನಾಂಗಗಳದ್ದು ಅದಕ್ಕೆ ತಕ್ಕಂಗೆ ರೂಪುಗೊಂಡಿದೆ ಅಂತ ನಾವು ಹೇಳ್ಬೋದು. ಗಂಡಿನ ಪ್ರಜನನ ಅಂಗಗಳಲ್ಲಿ ಅಥವಾ ಸಂತಾನೋತ್ಪತ್ತಿಗೆ ಕಾರಣವಾಗಿರುವ ಅಂಗಗಳನ್ನು ನಾವು ಬಾಹ್ಯ ಅಂಗಗಳು ಮತ್ತು ಆಂತರಿಕ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಂತ 2 ರೀತಿಯಾಗಿ ನೋಡ್ಬೋದು. ಬಾಹ್ಯ ಅಂಗಗಳಿಗೆ ನಾವು ಬಂದರೆ ಮೊದಲನೇದಾಗಿ ವೃಷಣ ಅಂತ ನಾವೇನು ಕರಿತೀವೋ, ಸ್ಕ್ರೋಟಮ್ ಅಂತ ಏನು ಕರಿತೀವೋ ಅದು ಒಂದು ಬಾಹ್ಯ ಅಂಗ. ಆ ವೃಷಣ ಅಥವಾ ಸ್ಕ್ರೋಟಮ್ ಅನ್ನುವಂಥದ್ದು ಗಂಡಿನ ದೇಹದ ಹೊರಗಿರುವಂತಹ ಒಂದು ಚರ್ಮದ ಚೀಲ. ಆ ಚರ್ಮದ ಕೆಳಗೆ ಒಂದು ಕ್ರಿಮ್ಯಾಸ್ಟ್ರಿಕ್ ಅನ್ನುವ ಒಂದು ಮಜಲ್ ಇರುತ್ತೆ, ಡಾರ್ಟೋಸ್ ಅನ್ನುವ ಒಂದು ಫೇಶಿಯಾ ಇರುತ್ತೆ, ಅಂದರೆ ಒಂದು ತೆಳುವಾದ ಮಡಿಕೆ ಇರುತ್ತೆ. ಮತ್ತು ಆ ವೃಷಣ ಅನ್ನುವಂಥದ್ದು ಸಮೃದ್ಧವಾಗಿ ರಕ್ತನಾಳದಿಂದ ಸಪ್ಲೈ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಈ ವೃಷಣದ ಒಳಭಾಗದಲ್ಲಿ ಇರುವಂಥದ್ದು ಟೆಸ್ಟಿಸ್ ಅಥವಾ ಬೀಜ. ಅದು ಒಳಗಿನ ಅಂಗ, ಅದನ್ನು ಮುಂದೆ ನೋಡೋಣ. ಗಂಡು ಅನ್ನೋದು ನಿರ್ಧಾರ ಆಗೋದು ನಾವು ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ. ಅದರ ಸೆಕ್ಸ್ ಕ್ರೋಮೋಸೋಮಲ್ಲಿ XX ಇದೆಯೋ XY ಇದೆಯೋ ಅನ್ನೋದು ಅದು ಗಂಡು ಅಥವಾ ಹೆಣ್ಣು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. Y ಕ್ರೋಮೋಸೋಮ್ ಇದ್ದರೆ ಆ ಭ್ರೂಣ ಗಂಡಾಗಿ ಬೆಳವಣಿಗೆ ಆಗುತ್ತೆ. ಹೇಗೆ Y ಅನ್ನೋದು ಭ್ರೂಣ ಗಂಡೋ ಹೆಣ್ಣೋ ಅನ್ನೋದನ್ನು ನಿರ್ಧಾರ ಮಾಡುತ್ತೋ ಹಾಗೆ ಆ ಮಗುವಿನ ಭ್ರೂಣದ ಟೆಸ್ಟಿಸ್, ಗಂಡು ಮಗುವಿನ ಭ್ರೂಣದ ಬೀಜ ಏನಿದೆಯೋ ಅದು ಇದೆಯೋ ಇಲ್ವೋ ಅನ್ನುವಂಥದ್ದು ಇಡೀ ಮಗುವಿನ ಡೆವಲಪ್ಮೆಂಟ್ ಗಂಡು ಮಗುವಾಗಿ ಆಗುತ್ತೋ ಇಲ್ವೋ ಅನ್ನೋದನ್ನು ನಿರ್ಧರಿಸುತ್ತೆ. ಸೊ ಇದು ತುಂಬ ಮುಖ್ಯವಾದ ಭಾಗ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ತಾಯಿಯ ಗರ್ಭದಲ್ಲಿರುವ
ಭ್ರೂಣ ಇದೆಯಲ್ಲ 6 ವಾರ ಆಗುವಾಗಲೇ ನಾವು ಫ್ಯಾಲಸ್ ಅಂತ ಏನು ಕರಿತೀವೋ ಅದರ ಒಂದು ಭಾಗ ಆಗಲೇ ಬರಲಿಕ್ಕೆ ಶುರುವಾಗುತ್ತೆ. ನಂತರ ಒಂದು 7-8ನೇ ವಾರದ ಹೊತ್ತಿಗೆ ಅಸ್ಪಷ್ಟವಾಗಿ ಗಂಡಿನ ಹೊರಗಣ ಭಾಗಗಳು ಕಾಣಿಸೋಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬೋದು. 9 ವಾರ ಅಥವಾ 2 ತಿಂಗಳಿಗಿಂತ ಒಂಚೂರು ಜಾಸ್ತಿ ಆದವಾಗ 2 ಬೀಜಗಳು ರೂಪುಗೊಳ್ಳಲಿಕ್ಕೆ ಶುರು ಮಾಡ್ತವೆ ಮತ್ತು 10ರಿಂದ 12 ವಾರ ಆಗುವಾಗ ಹೊರಗಡೆಯಿಂದ ನೋಡಲಿಕ್ಕೆ ಇದು ಗಂಡೆ ಅಂತ ಹೇಳೋಕ್ಕೆ ಏನೇನು ಅಂಗಾಂಗಗಳು ಕಾಣ್ತವೋ ಅದು ಎಲ್ಲವೂ ಸಹ ರೂಪುಗೊಂಡಿರುತ್ತೆ ಅಂತ ಹೇಳ್ಬೋದು. ಮತ್ತು 16 ವಾರದ ಹೊತ್ತಿಗೆ ಸ್ಪಷ್ಟವಾಗಿ ಇದು ಗಂಡಿನ ಎಲ್ಲ ಬಾಹ್ಯ ಅಂಗಾಂಗಗಳು ಕಾಣಿಸೋಕ್ಕೆ ಶುರು ಮಾಡಿರುತ್ತೆ. ಇದು ನಾನು ಗರ್ಭಸ್ಥ ಭ್ರೂಣದ ಬಗೆಗೆ ಹೇಳ್ತಿರುವಂತಹ ವಿಚಾರ. ಈ ಗರ್ಭಸ್ಥ ಭ್ರೂಣದಲ್ಲೂ ಒಂದು 6ರಿಂದ 10 ವಾರ ಅಂದರೆ 1.5 ತಿಂಗಳಿಂದ 2.5 ತಿಂಗಳ ಭ್ರೂಣಕ್ಕೆ ಆಗಲೇ ಅದರ ವೃಷಣಕ್ಕೆ ವೃಷಣದ ಒಳಗಡೆ ಬಂದುಬಿಟ್ಟಿರುತ್ತೆ. ಅದು ಹೊಟ್ಟೆ ಒಳಗಡೆನೇ ಇರುತ್ತೆ, ಆದರೆ ವೃಷಣದ ಒಳಗಾಗಲೇ ಟೆಸ್ಟಿಸ್ ಅನ್ನುವಂಥದ್ದು 1.5ರಿಂದ 2.5 ತಿಂಗಳ ಮಗುವಿಗೆ ಬಂದುಬಿಟ್ಟಿರುತ್ತೆ. ನೋಡಿ, ಇದು ತುಂಬ ಸಹಜವಾಗಿರುವಂತಹ ಒಂದು ಶರೀರ ರಚನಾಶಾಸ್ತ್ರದ ಸತ್ಯ. ದೀಸ್ ಆರ್ ಆಲ್ ಅನಟಾಮಿಕಲ್ ಫ್ಯಾಕ್ಟ್ಸ್ ಅಥವಾ ಅನಟಾಮಿಕಲ್ ಟ್ರೂತ್ಸ್. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆದರೆ ಮನುಷ್ಯರದ್ದು ಎಂಥ ಕೇಡಿಗ ಸಮಾಜ ಅಂತಂದರೆ 16 ವಾರಕ್ಕೆ ಹೊರಗಡೆ ಇದು ಗಂಡ ಅಂತ ಹೆಣ್ಣ ಅಂತ ಗೊತ್ತಾಗುತ್ತೆ ಅನ್ನುವ ಒಂದು ಫ್ಯಾಕ್ಟನ್ನು ಇಟ್ಕೊಂಡು ನಾವು ಏನೇನೋ ವಿಧಾನಗಳಿಂದ ಇದು ಗಂಡ ಹೆಣ್ಣ ಅಂತ ತಿಳ್ಕೊಂಡು ಇದು ಹೆಣ್ಣಾದರೆ ಬೇಡ ಅನ್ನುವ ಒಂದು ಎಕ್ಸ್ಟ್ರೀಮ್ ಕೇಡಿಗತನಕ್ಕೆ ನಾವು ಹೋಗಿದ್ದೀವಲ್ಲ, ಅದನ್ನು ನಾವು ಇಲ್ಲಿ ಗಮನಿಸ್ಕೊಂಡು ಮುಂದೆ ಹೋಗಬೇಕು ಅಂತ ನನಗನ್ಸುತ್ತೆ. ನಾನು ಆಗಲೇ ಹೇಳ್ದಂಗೆ ವೃಷಣದಲ್ಲಿ 2 ಬೀಜಗಳಿದಾವಲ್ಲ, ಅವು ಭ್ರೂಣದ ಹೊಟ್ಟೆ ಒಳಗೆ ಇರುತ್ತೆ. ಮಗುವಿಗೆ 28 ವಾರ ಆದವಾಗ ಅಂದರೆ ಹೊಟ್ಟೆ ಒಳಗಿನ ಮಗುವಿಗೆ 7 ತಿಂಗಳಾದವಾಗ ಆ ಟೆಸ್ಟಿಸ್ ಏನಿದೆಯೋ, ಬೀಜ ಏನಿದೆಯೋ, ಅದು ಮಗುವಿನ ಹೊಟ್ಟೆಯಿಂದ ಡಿಸೆಂಟಾಗಿ ಹೊರಗಡೆ ಬಂದು ಹೊರಗಡೆ ರೂಪುಗೊಂಡಿರುವ ವೃಷಣದ ಒಳಗೆ ಟೆಸ್ಟಿಸ್ ಸಹ ಬಂದು ಕೂರುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳೋದಾದರೆ ಗಂಡು ಶಿಶುವಿನ ಹೊಟ್ಟೆ ಒಳಗಿರೋ ಗಂಡು ಶಿಶುವಿನ ಮೂತ್ರಾಂಗ ವ್ಯೂಹನೂ ಜನನಾಂಗ ವ್ಯೂಹನೂ ಎರಡೂ ಸಹ ಒಟ್ಟೊಟ್ಟಿಗೆ ಬೆಳೀತಾ ಒಟ್ಟೊಟ್ಟಿಗೆ ರೂಪುಗೊಳ್ತಾ ಹೋಗ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಮತ್ತೊಂದು ಈ ಹೊರಗಣ ಪ್ರಜನನ ಅಂಗಗಳಲ್ಲಿ ತುಂಬ ಮುಖ್ಯವಾಗಿರುವ ಇನ್ನೊಂದು ಭಾಗ ಯಾವುದಪ್ಪ ಅಂತಂದರೆ ಶಿಶ್ನ ಭಾಗ. ಶಿಶ್ನ ಭಾಗ ಫ್ಯಾಲಸ್ ಅಥವಾ ಪೆನಿಸ್ ಅಂತ ನಾವು ಮೆಡಿಕಲಿ ಏನು ಕರಿತೀವಿ, ಅದನ್ನು ಕನ್ನಡದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಇದು ಇಂಟ್ರಾಮಿಟೆಂಟ್ ಅಂಗ ಅಂತ ಹೇಳ್ತಾರೆ. ಆವಾಗಲೇ ಮೊದಲು ಮಾತಾಡ್ತಾ ಹೇಳುವಾಗ ಹೆಣ್ಣಿನ ದೇಹದೊಳಗೆ ಗಂಡು ತಯಾರು ಮಾಡಿರುವ ವೀರ್ಯಾಣು ಇದೆಯಲ್ಲ, ಅದನ್ನು ಸೇರಿಸಲಿಕ್ಕೆ ಒಂದು ವಿಶೇಷವಾಗಿರುವ ಅಂಗ ಮನುಷ್ಯ ಗಂಡಿಗೆ ಬೇಕು. ಹಾಗಾಗಿ ಅಂಥ ಒಂದು ಅಂಗ ಇದೆಯಲ್ಲ, ಅದನ್ನು ಇಂಟ್ರಾಮಿಟೆಂಟ್ ಆರ್ಗನ್ ಅಂತ ಕರೀತಾರೆ. ಸೊ ಗಂಡಿನಲ್ಲಿರುವ ಅಂಥ ಒಂದು ಇಂಟ್ರಾಮಿಟೆಂಟ್ ಆರ್ಗನ್ ಯಾವುದಪ್ಪ ಅಂತಂದರೆ ಶಿಶ್ನ. ಈ ಶಿಶ್ನ ಅನ್ನುವಂಥದ್ದು ಕೆಲವೊಂದು ವಿಶೇಷತೆಗಳನ್ನು ಹೊಂದಿದೆ. ಅದೇನು ಅಂತಂದರೆ ಇದರ ಒಳಗಡೆ 2 ಸ್ಪಂಜಿನಂತಹ ರಚನೆಗಳಿದ್ದಾವೆ. ಅದನ್ನು ಕಾರ್ಪೊರಾ ಕ್ಯಾವರ್ನೋಸಾ, ಕಾರ್ಪೊರಾ ಸ್ಪಾಂಜಿಯೋಸಾ ಅಂತ ಕರೀತಾರೆ. ಈ ಸ್ಪಂಜಿನಂತಹ ರಚನೆಗಳ ಒಳಗೆ ಮತ್ತು ಶಿಶ್ನ ಭಾಗದ ಸುತ್ತಮುತ್ತ ಎಷ್ಟು ರಕ್ತ ಸಂಚಾರವನ್ನು ಪೂರೈಸುವಂತಹ ಅಭಿಧಮನಿ ಅಪಧಮನಿಗಳು ಇದ್ದಾವೆ ಅಂತಂದರೆ, ಒಂದು ಸಲ ಗಂಡು ಉದ್ರೇಕಕ್ಕೆ ಒಳಗಾದವಾಗ, ಅಂದರೆ ಲೈಂಗಿಕವಾಗಿ ಉದ್ರೇಕಕ್ಕೆ ಒಳಗಾದವಾಗ ರಕ್ತ ನುಗ್ಗುತ್ತೆ ಶಿಶ್ನ ಭಾಗಕ್ಕೆ. ಸೊ ಒತ್ತಡದಿಂದ ರಕ್ತ ಆ ಭಾಗಕ್ಕೆ ನುಗ್ಗಿದವಾಗ ಏನಾಗುತ್ತೆ, ಶಿಶ್ನದ ಗಾತ್ರನೂ ಹೆಚ್ಚಾಗುತ್ತೆ ಮತ್ತು ಅದರ ಆಕಾರನೂ ಬೇರೆ ರೀತಿಯಾಗುತ್ತೆ ಮತ್ತು ಅದನ್ನು ನಾವು ಬೇರೆ ಇಜಾಕ್ಯುಲೇಷನ್ನಿಗೆ ಅಂದರೆ ವೀರ್ಯವನ್ನು ಹೊರಗೆ ಕಳಿಸ್ಲಿಕ್ಕೆ ಅಗತ್ಯವಾಗಿರುವ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಕಾರ್ಪೊರಾ ಕ್ಯಾವರ್ನೋಸಾ ಮತ್ತು ಕಾರ್ಪೊರಾ ಸ್ಪಾಂಜಿಯೋಸಾ ಅನ್ನುವ ಈ 2 ಸ್ಪಂಜಿನಂತಹ ಅಂಗಾಂಗಗಳು ಮನುಷ್ಯ ಶಿಶ್ನದೊಳಗೆ ಏನಿದೆಯೋ ಅದು ಲೈಂಗಿಕವಾಗಿ ಸಮಾಗಮಕ್ಕೆ ತುಂಬ ಮುಖ್ಯವಾಗಿರುವಂತಹ ಭಾಗ ಅಂತ ನಾವು ಹೇಳ್ಬೋದು. ಮತ್ತು ಶಿಶ್ನದ ತುದಿ ಭಾಗವನ್ನು ಗ್ಲ್ಯಾನ್ಸ್ ಅಂತ ಹೇಳ್ತಾರೆ. ಅದು ದೇಹದ ಒಳಗೆ ಪ್ರವೇಶ ಮಾಡಲಿಕ್ಕೆ, ಹೆಣ್ಣು ದೇಹದ ಒಳಗೆ ಪ್ರವೇಶ ಮಾಡಲಿಕ್ಕೆ ಸುಲಭ ಆಗುವಂತಹ ಒಂದು ಭಾಗ. ಮತ್ತು ಈ ಇಡೀ ಕಾರ್ಪೊರಾ ಕ್ಯಾವರ್ನೋಸಾ, ಕಾರ್ಪೊರಾ ಸ್ಪಾಂಜಿಯೋಸಾ ಮತ್ತು ಗ್ಲ್ಯಾನ್ಸ್ ಇದು ಎಲ್ಲದನ್ನು ಕವರ್ ಮಾಡುವಂತಹ ಚರ್ಮದ ಒಂದು ಹೊದಿಕೆ ಇರುತ್ತೆ.
ಅದರಲ್ಲೂ ಈ ತುದಿಯ ಗ್ಲ್ಯಾನ್ಸಿನ ನಂತರವೂ ಸಹ ಇನ್ನೂ ಸ್ವಲ್ಪ ಹೆಚ್ಚಿನ ಚರ್ಮ ಶಿಶ್ನ ಭಾಗದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಆ ಚರ್ಮ ತುಂಬ ಎಲಾಸ್ಟಿಕ್ ಆಗಿರುತ್ತೆ. ಯಾಕೆಂದರೆ ರೆಸ್ಟಿಂಗ್ ಪೀರಿಯಡಲ್ಲಿ ಅಥವಾ ಹಾಗೇ ಸಾಧಾರಣವಾಗಿ ಇರುವ ಶಿಶ್ನದ ಗಾತ್ರಕ್ಕೂ ಉದ್ರೇಕಕ್ಕೆ ಒಳಗಾಗಿರುವ ಶಿಶ್ನದ ಗಾತ್ರಕ್ಕೂ 3-4 ಪಟ್ಟು ಹೆಚ್ಚು ಕಡಿಮೆ ಇರುತ್ತೆ. ಸೊ ಅದನ್ನು ಆ ಹೆಚ್ಚಿದ ಗಾತ್ರ ಮತ್ತು ಉದ್ದವನ್ನು ಅಕಮಡೇಟ್ ಮಾಡೋಕ್ಕೆ ಅಂತ ಆ ಚರ್ಮ ಏನಿದೆಯೋ ಅದು ತುಂಬ ಎಲಾಸ್ಟಿಕ್ ಆಗಿರುತ್ತೆ. ಅದು ಹಿಗ್ಗುವ ಕುಗ್ಗುವ ಸಾಮರ್ಥ್ಯವನ್ನು ಪಡ್ಕೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಒಂದು ವಿಚಾರನ ನಾವು ಏನು ಹೇಳ್ಬೋದು ಅಂತಂದರೆ, ಈ ಗ್ಲ್ಯಾನ್ಸ್ ಅಥವಾ ಶಿಶ್ನದ ತುದಿ ಭಾಗ ಇದೆಯಲ್ಲ, ಅದಕ್ಕಿಂತ ಮುಂದೂ ಸಹ ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಇರುತ್ತೆ, ಅಂದರೆ ಹೆಚ್ಚುವರಿ ಚರ್ಮ ಇರುತ್ತೆ. ಅದನ್ನು ಫೋರ್ ಸ್ಕಿನ್ ಅಂತ ಕರೀತಾರೆ. ಆ ಗ್ಲ್ಯಾನ್ಸಿನ ಮೇಲೆ ಮತ್ತು ಅದರ ಮುಂದೆ ಇರುವಂಥ ಹೆಚ್ಚುವರಿ ಚರ್ಮ ಏನಿದೆಯೋ ಅದನ್ನು ಫೋರ್ ಸ್ಕಿನ್ ಅಂತ ಕರೀತಾರೆ. ಕೆಲವು ಸಲ ಏನಾಗಿರುತ್ತೆ, ಆ ಫೋರ್ ಸ್ಕಿನ್ನಿನ ತುದಿಯಲ್ಲಿ ಮೂತ್ರ ಹೋಗುವಂತಹ ಮೂತ್ರನಾಳದ ಓಪನಿಂಗ್ ಇರುತ್ತೆ ಗ್ಲ್ಯಾನ್ಸಿನ ತುದಿಯಲ್ಲಿ. ಅದನ್ನು ಈ ಚರ್ಮದ ಕವರು ಮುಚ್ಚಿರುತ್ತೆ. ಕೆಲವು ಮಕ್ಕಳಲ್ಲಿ, ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ 4 ವರ್ಷ ಆಗುವವರೆಗೆ ಆ ಚರ್ಮದ, ಅಂದರೆ ಆ ಮುಂದೊಗಲು ಅಂತ ನಾವೇನು ಕರಿತೀವಲ್ಲ, ಫೋರ್ ಸ್ಕಿನ್ ಇದೆಯಲ್ಲ, ಅದನ್ನು ಪೂರ್ತಿ ಹಿಂದೆ ಮಾಡಿ ತೊಳೆಯೋಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಆ ಫೋರ್ ಸ್ಕಿನ್ನಿನ ತುದಿ ಏನಿದೆಯೋ ಅದರ ಓಪನಿಂಗ್ ತುಂಬ ಸಣ್ಣ ಇರೋದ್ರಿಂದ ಅದನ್ನು ಹಿಂದೆ ಹಾಕಿ ತೊಳಿಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಫೈಮೋಸಿಸ್ ಅಂತ ಹೇಳ್ತಾರೆ. ಬಹುತೇಕ 4 ತಿಂಗಳು ಆಗುವ ಹೊತ್ತಿಗೆ, ಗಂಡು ಮಗುವಿಗೆ 4 ವರ್ಷ ಆಗುವ ಹೊತ್ತಿಗೆ ಬೆಳೀತಾ ಹೋದಂಗೆ ಸೊ ಆ ಚರ್ಮನೂ ಹಿಗ್ತಾ ಹೋಗಿ ಅದನ್ನು ಹಿಂದೆ ಹಾಕೋದು ಸುಲಭ ಸಾಧ್ಯ ಆಗುತ್ತೆ. ಅಂಥ ಫೈಮೋಸಿಸ್ ಇರುವಂತಹ ಮಕ್ಕಳಿಗೆ ಆ ಮುಂದೊಗಲು ಏನಿದೆಯಲ್ಲ, ಫೋರ್ ಸ್ಕಿನ್ ಏನಿದೆಯಲ್ಲ, ಅದನ್ನು ಎಳೆದು ಆ ಮುಂದಿನ ಭಾಗವನ್ನು ಕತ್ತರಿಸಿ ಮಡಚಿ ಹಿಂದಕ್ಕೆ ಹೊಲಿಯುವಂತಹ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅದನ್ನು ನಾವು ಮೆಡಿಕಲಿ ಸರ್ಕಮ್ಸಿಷನ್ ಅಂತ ಕರಿತೀವಿ. ಆದರೆ ಇದು ಕೇವಲ ಮೆಡಿಕಲಿ ಮಾಡುವ ವಿಧಾನ ಅಷ್ಟೇ ಅಲ್ಲ. ಬಹುತೇಕ ಬುಡಕಟ್ಟುಗಳು, ಅದರಲ್ಲೂ ಆಫ್ರಿಕನ್ ಮತ್ತು ಸೌತ್ ಅಮೆರಿಕನ್ ಬುಡಕಟ್ಟುಗಳು, ಯಾಕೆ ಅದು ಭಾರತ ಮತ್ತು ಏಷ್ಯಾದ ಬುಡಕಟ್ಟುಗಳಲ್ಲಿ ಚಾಲ್ತಿಯಲ್ಲಿಲ್ಲ, ಅದು ಸಂಶೋಧನೆಗೆ ಅರ್ಹ ಆಗಿರುವಂಥ ವಿಚಾರ. ಬಹುತೇಕ ಆಫ್ರಿಕನ್ ಮತ್ತು ಈಗ ನಾವು ಯಾವುದನ್ನು ಅರೇಬಿಯಾ ಅಂತ ಕರಿತೀವಲ್ಲ ಆ ಭಾಗದ ಮತ್ತು ದಕ್ಷಿಣ ಅಮೇರಿಕಾ ಅಂತ ಯಾವುದಿದೆಯಾ ಆ ಬುಡಕಟ್ಟುಗಳಲ್ಲಿ, ಟ್ರೈಬ್ಗಳಲ್ಲಿ ಸಾವಿರಾರು ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಒಂದು ವಿಧಾನ ಏನಪ್ಪ ಅಂತಂದರೆ, ಆ ಶಿಶ್ನದ ಮುಂದೊಗಲಿದೆಯಲ್ಲ ಅದನ್ನು ಮುಂದೆ ಎಳೆದು, ಮಗು ತುಂಬ ಸಣ್ಣ ಇರುವಾಗಲೇ, ಗಂಡು ಮಗು ಸಣ್ಣ ಇರುವಾಗಲೇ ನಾವು ಹೆಂಗೆ ಹೆಚ್ಚು ಕಡಿಮೆ ಕಿವಿ ಚುಚ್ತೀವಲ್ಲ ಮಕ್ಕಳಿಗೆ, ಆ ಥರ ತುಂಬ ಸಣ್ಣ ಇರುವಾಗಲೇ ಆ ಮುಂದೊಗಲನ್ನು ಎಳೆದು ಮುಂದಿನ ಚರ್ಮನ ಕತ್ತರಿಸಿ ಅದನ್ನು ಹಿಂದೋಗೋಕ್ಕೆ ಬಿಟ್ಬಿಡೋದು. ಆವಾಗ ಅದರ ಗ್ಲ್ಯಾನ್ಸ್ ಏನಿದೆಯೋ, ಅದರ ತುದಿ ಶಿಶ್ನದ ಮುಂಭಾಗ ಏನಿದೆಯಲ್ಲ, ಗ್ಲ್ಯಾನ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಮೂತ್ರನಾಳಕ್ಕೂ ಯಾವುದೇ ಅಡೆತಡೆ ಇರ್ತಿರಲಿಲ್ಲ, ಮತ್ತು ಹಿಂದೆ ಹಾಕಿ ಸ್ವಚ್ಛ ಮಾಡಲಿಕ್ಕೂ ಸುಲಭ, ಮತ್ತು ಸೋಂಕು ಸಹ ಉಂಟಾಗ್ತಾ ಇರಲಿಲ್ಲ. ಆದರೆ ಯಾಕೆ ಆ ಬುಡಕಟ್ಟುಗಳಿಗೆ ಸಾವಿರಾರು ವರ್ಷದಿಂದ, 3-4 ವರ್ಷದಿಂದ ಮಾಡ್ಕೊಂಡು ಬಂದಿರುವಂಥ ಕ್ರಿಯೆ ಇದು, ಅವ್ರಿಗೆ ಯಾಕೆ ಇದನ್ನು ಗಂಡು ಮಕ್ಕಳಿಗೆ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದು ಇದು ಊಹೆ ಅಷ್ಟೇ ಅಲ್ಲ, ಇದನ್ನು ನಾವು ಯೋಚಿಸಬೇಕಾಗಿರುವಂತಹ ವಿಚಾರ. ಬಹುಶಃ ಹೆಣ್ಣಿಗೆ ತನ್ನ ಒಂದು ಅರೌಸ್ ಆಗಿರುವಂತಹ ಒಂದು ಪೆನಿಸ್ಸಿನ ಮುಂಭಾಗವನ್ನು ತೋರಿಸಿ ಹೆಣ್ಣನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅಂತ ಮೊದಲಿಂದ ಇದನ್ನು ಮಾಡ್ತಾಯಿದ್ರು, ಅಥವಾ ಸಂಪರ್ಕದ ಸಮಯದಲ್ಲಿ ಹೆಚ್ಚಿನ ಗಂಡುಗಳಿಗೆ ಫೈಮೋಸಿಸ್ ಇದ್ದು ಸೋಂಕಿಗೊಳಗಾಗಿ ಪದೇ ತೊಂದರೆ ಕೊಡ್ತಾ ಇತ್ತು ಸಮಾಗಮಕ್ಕೆ ಅಂತ ಮಾಡ್ತಾಯಿದ್ರು. ಆದರೆ ಅಂತೂ ಅದು ನಡ್ಕೊಂಡು ಬರ್ತಾ ಇದ್ದಿದ್ದಂತೂ ನಿಜ. ಆಮೇಲೆ ಬರ್ತಾ ಇಸ್ಲಾಂ ಧರ್ಮದಲ್ಲಿ ಅದು ಒಂದು ಕಡ್ಡಾಯ. 6ನೇ ಶತಮಾನ 7ನೇ ಶತಮಾನದ ನಂತರ ಇಸ್ಲಾಂ ಸಹ ಬೆಳೆದಿದ್ದು ಅಂತಹ ಬುಡಕಟ್ಟುಗಳಿದ್ದಂತಹ ಟ್ರೈಬಲ್ ಏರಿಯಾನಲ್ಲೇ ಆಗಿರೋದ್ರಿಂದ ಅದು ಇಸ್ಲಾಮಲ್ಲಿ ಮತ್ತು ಜೊರಾಸ್ಟ್ರಿಯನ್ನು ಮತ್ತು ಯಹೂದಿಗಳು ಇನ್ನೂ ಕೆಲವು ಧಾರ್ಮಿಕ ಇದರಲ್ಲೂ ಸಹ ಅದು ಒಂದು ಆ ಧರ್ಮದ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋಕ್ಕೆ ಸುನ್ನ ಆಗಬೇಕಾಗಿರೋದು ಕಡ್ಡಾಯ ಅನ್ನುವಲ್ಲಿಗೆ ಬಂದು ನಿಂತಿತು ಅನ್ನೋದನ್ನು ನಾವು ಗಮನಿಸ್ಬೋದು. ಇದರಿಂದ ಗಂಡು ಮಗುವಿಗೆ ಸೋಂಕಿನಂತಹ ಅಪಾಯ ಎಲ್ಲೋ ಅಪರೂಪಕ್ಕೆ ಕಂಡು ಬರ್ಬೋದಾದರೂ ಇದರಿಂದ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಪ್ರಯೋಜನ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಯಾವ ಪ್ರಯೋಜನ ಅದು? ಹೆಂಗಸರಿಗೆ ಏನು ಪ್ರಯೋಜನ ಅಂತಂದರೆ, ಆ ಫೋರ್ ಸ್ಕಿನ್ ಅಥವಾ ಮುಂದೊಗಲಿನ ಕೆಳಗಡೆ
ಕಲೆಕ್ಟ್ ಆಗ್ತಿದ್ದಂತಹ ಸ್ಮೆಗ್ಮಾ ಎನ್ನುವ ಒಂದು ದ್ರವ ಇದೆಯಲ್ಲ, ಅದನ್ನು ಹಿಂದೆ ಮಾಡಿ ತೊಳ್ಕೊಳ್ಳದೆ ಆ ಸ್ಮೆಗ್ಮಾ ಹಾಗೇ ಉಳಿದು ಲೈಂಗಿಕ ಸಂಪರ್ಕದ ವೇಳೆ ಹೆಣ್ಣು ದೇಹವನ್ನು ಪ್ರವೇಶಿಸಿ ಹೆಣ್ಣು ಮಕ್ಕಳ ಗರ್ಭಕೊರಳ ಕ್ಯಾನ್ಸರಿಗೆ ಅದೂ ಸಹ ಒಂದು ಕಾರಣ. ಇದು ಯಾವಾಗ ಗೊತ್ತಾಯಿತು ಅಂದರೆ, ಯಾವ್ಯಾವ ದೇಶಗಳಲ್ಲಿ ಸಮುದಾಯಗಳಲ್ಲಿ ಗಂಡು ಸರ್ಕಮ್ಸಿಷನ್ನಿಗೆ ಅಥವಾ ಸುನ್ನಕ್ಕೆ ಒಳಗಾಗಿರ್ತಾರೋ ಆ ಸಮುದಾಯಗಳ ಹೆಣ್ಣು ಮಕ್ಕಳಿಗೆ ಗರ್ಭಕೊರಳ ಕ್ಯಾನ್ಸರ್ ಇಲ್ಲ ಅನ್ನುವಷ್ಟು ಕಡಿಮೆ. ಯಾಕೆ ಅಲ್ಲಿ ಗರ್ಭಕೊರಳ ಕ್ಯಾನ್ಸರ್ ಇಲ್ಲ ಅಂತ ನೋಡಿದವಾಗ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ, ಅದನ್ನೆಲ್ಲ ನೀವು ಬೇಕಾದರೆ ಗಮನಿಸ್ಬೋದು. ಸೊ ಇದು ಹೆಣ್ಮಕ್ಳಿಗೆ ಆಗಿರುವಂತಹ ಒಂದು ದೊಡ್ಡ ಉಪಯೋಗ ಅಂತ ಹೇಳ್ಬೋದು. ಮತ್ತು ಗಂಡು ಮಕ್ಕಳ ದೃಷ್ಟಿಯಿಂದ ನೋಡಿದರೂ ಸಹ ಸುನ್ನ ಆಗಿರೋರಲ್ಲಿ ಪಿನೈಲ್ ಕ್ಯಾನ್ಸರ್ ಅಂತ ನಾವೇನು ಕರಿತೀವಲ್ಲ, ಶಿಶ್ನದ ಕ್ಯಾನ್ಸರು ಇಲ್ಲ ಎನ್ನುವಷ್ಟು ಕಡಿಮೆ, ಮತ್ತು ಸೋಂಕಿನ ಸಾಧ್ಯತೆ ಕೂಡ ತುಂಬ ಕಡಿಮೆ. ಇದರಿಂದ ಗಂಡು ಮತ್ತು ಹೆಣ್ಣುಗಳಿಗೆ ಉಪಯೋಗ ಇದೆ, ಅಪಾಯ ಸ್ವಲ್ಪ ಕಡಿಮೆ ಇದೆ. ಆದರೆ ಇವಾಗ ಅದನ್ನು ನಡೆಸ್ತಾ ಇರೋದು ಅಂದರೆ ಕಡ್ಡಾಯವಾಗಿ ನಡೀತಾ ಇರೋದು ಧಾರ್ಮಿಕ ಅಗತ್ಯವಿರುವ ಗುಂಪುಗಳಲ್ಲಿ ಮಾತ್ರ ಅನ್ನೋದ್ರ ಬಗ್ಗೆ ನಿಮ್ಮ ಗಮನವನ್ನು ನಾನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ಈ ಹೊರಗಣ ಅಂಗಗಳ ಬಗ್ಗೆ ಹೇಳುವಾಗ ಇನ್ನೊಂದು ವಿಚಾರ ಏನು ಹೇಳಬೇಕಾಗಿದ್ದು ಅಂತಂದರೆ, ನಾವು ಆಗಲೇ ಗಮನಿಸಿದ್ವಿ, ಹೊಟ್ಟೆಯ ಒಳಗಿರುವ ಗಂಡು ಮಗುವಿನ ಆಯಸ್ಸು 7 ತಿಂಗಳಾದವಾಗ, 7 ತಿಂಗಳು ಬಸರಿ ಇರುವಾಗ ಗಂಡು ಮಗುವಿನ ಹೊಟ್ಟೆ ಒಳಗಿದ್ದಂತಹ ಟೆಸ್ಟಿಸ್ ಅಥವಾ ಬೀಜ ಇದೆಯಲ್ಲ, ಅದು ಹೊರಗಡೆ ಬಂದು ವೃಷಣದಲ್ಲಿ ಕೂತ್ಕೊಳ್ಳುತ್ತೆ. ಆದರೆ ಕೆಲವು ಮಕ್ಕಳಲ್ಲಿ ಹೊರಗಡೆ ಬರೋದೇ ಇಲ್ಲ. ಹೊಟ್ಟೆ ಒಳಗೆ ಅಂದರೆ ಅಬ್ಡಾಮಿನಲ್ ವಾಲಿನ ಒಳಗಡೆನೇ ವೃಷಣ ಉಳ್ಕೊಂಡ್ಬಿಡುತ್ತೆ. ಅಂದರೆ ಗಂಡು ಮಗು ಡೆಲಿವರಿ ಆದವಾಗ ಹುಟ್ಟಿದವಾಗ ನೋಡಿದ್ರೆ ಅದರ ಇದು ಸ್ಕ್ರೋಟಮ್ ಏನಿದೆಯಲ್ಲ, ವೃಷಣ ಏನಿದೆಯೋ ಅದು ಖಾಲಿ ಇರುತ್ತೆ, ಅದರೊಳಗೆ ಬೀಜನೇ ಇರಲ್ಲ. ಆವಾಗ ಈಗಾದರೆ ಅದನ್ನು ಮಗು ಹುಟ್ಟಿದ ಮೇಲೆ ಅದನ್ನು ಸ್ಕ್ಯಾನಿಂಗು ಮತ್ತೊಂದು ಮಾಡಿ ಅದು ಹೊಟ್ಟೆ ಎಲ್ಲಿದೆ ಅಂತ ನೋಡಿ ಅದನ್ನು ಅದರ ಇಂಗ್ವೈನಲ್ ಕೆನಾಲ್ ಮೂಲಕ ಅಂದರೆ ಸ್ಟೆಪ್ ವೈಸ್ ಆಪ್ರೇಷನ್ ಮಾಡಿ ಕೆಳಗಡೆ ತಂದು ಅದರ ಸ್ಕ್ರೋಟಮ್ ಅಥವಾ ವೃಷಣದಲ್ಲಿ ಇಡುವಂತಹ ಸರ್ಜರಿ ಇವಾಗ ನಡೀತಾ ಇದೆ. ಯಾಕೆ ಬೀಜ ದೇಹದ ಹೊರಗೆ ಇರಬೇಕು? ಯಾಕೆ ಇರಬೇಕು ಅಂದರೆ, ಅದರಲ್ಲಿ ಸ್ಪರ್ಮ್ಸ್ ತಯಾರಾಗುತ್ತಲ್ಲ, ಅದಕ್ಕೆ ಟೆಂಪ್ರೇಚರ್ ಸ್ವಲ್ಪ ದೇಹದ ಒಳಗಿನ ಟೆಂಪ್ರೇಚರ್ಗಿಂತ ಕಡಿಮೆ ಟೆಂಪ್ರೇಚರ್ ಅಗತ್ಯ ಇದೆ. ಅದು ಹೊಟ್ಟೆ ಒಳಗೆ ಉಳಿದ್ರೆ ಸಂತಾನೋತ್ಪತ್ತಿ ಮಾಡೋಕ್ಕಾಗಲ್ಲ, ವೀರ್ಯಾಣುನ ತಯಾರು ಮಾಡೋಕ್ಕಾಗಲ್ಲ. ಒಂದು. ಎರಡನೇದು, ದೇಹದ ಒಳಗೆ ಉಳಿದ್ರೆ ಟೆಸ್ಟಿಸ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಈ ಕಾರಣದಿಂದ ಹುಟ್ಟುವ ಗಂಡು ಮಗುವಿನ ವೃಷಣ ಖಾಲಿ ಇದ್ದರೆ ಎಲ್ಲಿದೆ ಅದರ ಟೆಸ್ಟಿಸ್ಸು ಅಂತ ಹುಡುಕಿ ಅದನ್ನು ಕೆಳಗಡೆ ತರುವಂತಹ ಸ್ಟೆಪ್ ವೈಸ್ ಆಪ್ರೇಷನ್ಗಳನ್ನು ಇವಾಗ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹಂಚ್ಕೋಬೋದು ಅಂತ ಅನಿಸುತ್ತೆ. ಈ ಶಿಶ್ನದ ಬಗ್ಗೆ ಹೇಳುವಾಗಲೇ ಇನ್ನೊಂದು ಸಂಗತಿನ ಹಂಚ್ಕೋಬೇಕು. ಶಿಶ್ನದ ಉದ್ದ ಆಗಲಿ ಗಾತ್ರ ಆಗಲಿ ಇಷ್ಟೇ ಇರಬೇಕು ಅಂತ ಎಲ್ಲೂ ಇಲ್ಲ. ಅದು ಹೇಗೆ ಮನುಷ್ಯರ ಹೈಟು, ಉದ್ದ, ಅಗಲ, ತೂಕ ಹೇಗೆ ವೇರಿ ಆಗುತ್ತೋ ಹಾಗೆ ಅದೂ ಸಹ ಹೆಚ್ಚು ಕಡಿಮೆ ಆಗ್ಬೋದು. ಒಟ್ಟು ಸರಾಸರಿ ತಗೊಂಡ್ರೆ ಶಿಶ್ನದ ಉದ್ದ ಒಂದು 5 ಇಂಚ್ ಇರ್ಬೋದು, ಮತ್ತು ಅದು ಅರೌಸಲ್ ಟೈಮಲ್ಲಿ ಅಂದರೆ ಉದ್ರೇಕಗೊಂಡಾಗ, ಮತ್ತು ಅದರ ಸುತ್ತಳತೆ ಒಂದು 4.5 ಇಂಚು, ಅದು ಅರೌಸಲ್ ಟೈಮಲ್ಲಿ ಇರ್ಬೋದು. ಆದರೆ ಬಹುತೇಕ ನಮ್ಮ ಸಮಾಜದಲ್ಲಿ ಎಂತಹ ತಪ್ಪು ತಿಳುವಳಿಕೆ ಇದೆ ಅಂದರೆ, ಒಂದು ಗಂಡಿನ ಗಂಡಸ್ತನ ಅಥವಾ ಸಂತಾನವನ್ನು ಉತ್ಪಾದಿಸುವ ಶಕ್ತಿ ಅಥವಾ ಅವನ ಶೌರ್ಯ, ಅದು ಎಲ್ಲದಕ್ಕೂ ಮತ್ತು ಅವನ ಶಿಶ್ನದ ಸೈಜಿಗೂ ಸಂಬಂಧ ಇದೆ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಮನೆ ಮಾಡಿದೆ. ನಿಜವಾಗಿ ಶಿಶ್ನದ ಗಾತ್ರ, ಅಳತೆ, ಉದ್ದಕ್ಕೂ ಅವನ ಸಂಗಾತಿಯನ್ನು ತೃಪ್ತಿಪಡಿಸುವ ಸಾಮರ್ಥ್ಯಕ್ಕೂ ಯಾವ ಸಂಬಂಧವೂ ಇಲ್ಲ. ಶಿಶ್ನದ ಗಾತ್ರ, ಉದ್ದಕ್ಕೂ ಅಥವಾ ಅವರ ಗಂಡಿನ ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ಯಾವ ಸಂಬಂಧವೂ ಇಲ್ಲ. ಆದರೂ ಸಹ ಈ ಒಂದು ತಪ್ಪು ಕಲ್ಪನೆ ಬೆಳೆದಿರೋದ್ರಿಂದ ಬಹುಪಾಲು ಯುವಕರು, ಹದಿಹರಿಯದ ಯುವಕರು, ಓಹೋ ತನ್ನ ಗುಪ್ತಾಂಗದ ಅದರಲ್ಲೂ ಶಿಶ್ನದ ಭಾಗ ಇಷ್ಟು ಸಣ್ಣ ಇದೆಯಲ್ಲ, ಇದರಿಂದ ತಾನು ಮದುವೆ ಆದಮೇಲೆ ಯಶಸ್ವಿ ಆಗ್ತೀನೋ ಇಲ್ವೋ, ಸಂಗಾತಿ ಹತ್ರ ನನಗೆ ಆಗುತ್ತೋ ಇಲ್ವೋ ಅನ್ನುವ ಒಂದು ಭಯಕ್ಕೆ, ಆತಂಕಕ್ಕೆ ಒಳಗಾಗಿ ಅದನ್ನು ಮುಂಚೆನೇ ಪ್ರಯೋಗ ಮಾಡಲಿಕ್ಕೆ, ಮದುವೆಗಿಂತ ಮುಂಚೆನೇ ಏನೇನೋ ಪ್ರಯೋಗ ಮಾಡಲಿಕ್ಕೆ ಹೋಗಿ ಬೇರೆ ಬೇರೆ ರೀತಿಯ ಸಂಬಂಧಗಳಿಗೆ ಒಳಗಾಗಿ ಡಿಸಾಸ್ಟರ್ಗಳಿಗೆ ಒಳಗಾಗೋದನ್ನು ನಾವು ನೋಡ್ತೀವಿ. ಹಾಗಾಗಿ ನಾವಿಲ್ಲಿ ಆರೋಗ್ಯಕರವಾಗಿ ಇರುವ ಗಂಡಿನ ಶಿಶ್ನದ ಸೈಜಿಗೂ ಅವನ ಲೈಂಗಿಕ ಸಾಮರ್ಥ್ಯಕ್ಕೂ ಸಂಗಾತಿಯನ್ನು ತಣಿಸುವ ಸಾಮರ್ಥ್ಯಕ್ಕೂ ಅಥವಾ ಸಂತಾನೋತ್ಪತ್ತಿಯ ಸಾಮರ್ಥ್ಯಕ್ಕೂ ಸಂಬಂಧ ಇಲ್ಲ.
ಈ ಒಂದು ವಿಚಾರನ ನಾವು ತಿಳ್ಕೊಳ್ಬೇಕು. ಇಷ್ಟು ಗೊತ್ತಾದರೆ ಎಷ್ಟೋ ಗಂಡು ಮಕ್ಕಳ, ಎಷ್ಟೋ ಯುವಕರ ಟೆನ್ಷನ್ನು ಬಹುಶಃ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಒಂದು ಸ್ಟಡಿ ನಡೀತು ನಿಮ್ಯಾನ್ಸಿನ ಇದರಲ್ಲಿ, ಬಹುತೇಕ ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ದೌರ್ಜನ್ಯ ನಡೆಯುತ್ತಲ್ಲ, ಕೌಟುಂಬಿಕ ದೌರ್ಜನ್ಯ ನಡೆಯುವುದರ ಹಿಂದೆ ಆ ಗಂಡ ಹೆಂಡತಿಯ ಮಧ್ಯದ ಲೈಂಗಿಕ ಸಂಬಂಧದಲ್ಲಿ ಈ ಥರದ ಒಂದು ಮಿಸ್ಕನ್ಸೆಪ್ಷನ್, ತಪ್ಪು ತಿಳುವಳಿಕೆ ಕಾರಣ ಆಗಿರುತ್ತೆ. ಗಂಡನಿಗೆ ತಾನು ಹೆಂಡತಿಯನ್ನು ತೃಪ್ತಿಪಡಿಸೋಕ್ಕಾಗ್ತಾ ಇಲ್ಲ, ಅಥವಾ ಹೆಂಡತಿ ತನಗಿಂತ ಇನ್ನೂ ಯಾರೋ ವೀರ್ಯವಂತನಾಗಿರೋ, ಇನ್ನೂ ಯಾರೋ ಅಥವಾ ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಅಂಗಾಂಗಗಳನ್ನು ಹೊಂದಿರೋ ಯಾರದ್ದೋ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾಳ ಏನೋ, ಈ ಥರದ ಒಂದು ತಪ್ಪು ಕಲ್ಪನೆ ಗಂಡಿನಲ್ಲಿ ಬರೋದ್ರಿಂದ ತನ್ನ ಪುರುಷತ್ವದ ಬಗೆಗೆ, ತನ್ನ ಸಾಮರ್ಥ್ಯದ ಬಗೆಗೆ ಅವನೊಂದು ಕೀಳರಿಮೆಗೆ ಒಳಗಾಗೋದ್ರಿಂದ ಆ ಕೀಳರಿಮೆಯನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ, ತನ್ನ ಗಂಡಸ್ತನವನ್ನು ಸ್ಥಾಪಿಸಿಕೊಳ್ಳೋಕ್ಕೆ ಏನು ಮಾಡ್ತಾನೆ ಅಂದರೆ ಹೆಣ್ಣಿನ ಮೇಲೆ ಆಕ್ರಮಣಕಾರಿಯಾಗಿ ವರ್ತಿಸ್ತಾನೆ. ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್, ನಾವು ಕೌಟುಂಬಿಕ ದೌರ್ಜನ್ಯ ಅಂತ ಏನು ಕರಿತೀವೋ ಅದರ ಹಿಂದೆ ಬೇರೆ ಬೇಕಾದಷ್ಟು ಕಾರಣಗಳಿರಲಿ, ನಾವು ಆಳದಲ್ಲಿ ಹೋದರೆ ಈ ಒಂದು ಲೈಂಗಿಕ ಸಂಬಂಧ ಏನಿದೆಯಲ್ಲ ಅದು ಸ್ವಲ್ಪ ವಿಘಟನೆಗೆ ಒಳಗಾಗಿರುವ, ಅಲ್ಲಿ ಸ್ವಲ್ಪ ಬಿಕ್ಕಟ್ಟುಗಳಿರುವ ಎಲ್ಲ ಲಕ್ಷಣಗಳು ಅಥವಾ ಎಲ್ಲ ಕಾರಣಗಳು ನಮಗೆ ಅಲ್ಲಿ ಕಂಡು ಬರ್ತವೆ. ಹಾಗಾಗಿ ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದು, ಹೆಣ್ಣುಗಳಾಗಿ ನಮ್ಮ ಸಂಗಾತಿಗಳಲ್ಲಿರೋ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸೋದು ನಮಗೂ ಸಹ ಮುಖ್ಯ. ಮತ್ತು ಈ ಮಾಹಿತಿಯನ್ನು ನಮ್ಮ ಸಹಯಾನಿ ಪುರುಷರು ತಿಳ್ಕೊಳ್ಬೇಕಾಗಿರೋದು ಸಹ ತುಂಬ ಮುಖ್ಯ. ಮತ್ತು ವೃಷಣದಲ್ಲಿ ಇರುವ ಡಾರ್ಟೋಸ್ ಮತ್ತು ಫೇಶಿಯಾ ಮತ್ತು ಕ್ರಿಮ್ಯಾಸ್ಟರ್ ಮಜಲ್ ಏನಿದೆಯಲ್ಲ ಅದರದ್ದು ಒಂದು ಕೆಲಸನ ಹೇಳಿ ಮುಂದೆ ಹೋಗ್ಬೋದು ಅಂತ ಅನಿಸುತ್ತೆ. ತುಂಬ ಚಳಿ ಅಂತಹ ಸನ್ನಿವೇಶದಲ್ಲಿ ಅದು ವೃಷಣ ಏನಿದೆಯೋ ಅದು ಹಿಗ್ಗಿ ಅದರ ಚರ್ಮ ತುಂಬ ಫೋಲ್ಡ್ ಇರುತ್ತೆ, ಅದು ಹಿಗ್ಗಿ ನಿರಿಗೆ ಅಂತ ಚರ್ಮ ಇದೆಯಲ್ಲ ಅದು ತುಂಬ ಸೈಜಲ್ಲಿ ಸಣ್ಣ ಆಗಿಬಿಡುತ್ತೆ. ಅದು ಯಾಕೆ ಅಂತಂದರೆ ಟೆಂಪ್ರೇಚರನ್ನು ಮೇಂಟೈನ್ ಮಾಡಲಿಕ್ಕೆ. ಅದೇ ತುಂಬ ಬಿಸಿ ಸೆಕೆ ಇರುವಂತಹ ವಾತಾವರಣದಲ್ಲಿ, ಅಥವಾ ನಾವು ಹಾಕಿದಂಥ ಈಗಿನ ಜೀನ್ಸ್ ಪ್ಯಾಂಟು ಮತ್ತು ಎಲ್ಲ ಸಿಂಥೆಟಿಕ್ ಬಟ್ಟೆನೇ ಹಾಕೋದು ಜಾಸ್ತಿ, ಎಲ್ಲವುದು ಒಂಚೂರು ಒಳಗಡೆ ಗಾಳಿ ಆಡದೆ ಇರುವಂತಹ ಬಟ್ಟೆ, ಅಥವಾ ನಾವು ಕೂತು ಕೆಲಸ ಮಾಡುವಾಗ ನಮ್ಮ ಎರಡು ಕಾಲುಗಳ ಮಧ್ಯದ ಟೆಂಪ್ರೇಚರ್ ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ ಆ ಸ್ಕ್ರೋಟಮ್ ಏನಿದೆಯೋ ಅದು ಯಾವಾಗಲೂ ರಿಲ್ಯಾಕ್ಸ್ಡ್ ಪೊಸಿಷನಲ್ಲೇ ಇರಬೇಕಾಗುತ್ತೆ. ಸೊ ಈ ಸ್ಕ್ರೋಟಮ್ ಟೆಸ್ಟಿಸ್ ಏನಿದೆಯೋ ಅದರ ಟೆಂಪ್ರೇಚರನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮ ಬಟ್ಟೆ, ಕೂತು ಮಾಡೋ ನಮ್ಮ ಕೆಲಸ ಮತ್ತು ನಮ್ಮ ಸುತ್ತಮುತ್ತಲ ಟೆಂಪ್ರೇಚರ್ ಇದೆಲ್ಲ ಕಾರಣ ಆಗುತ್ತೆ. ಮತ್ತು ಇದೆಲ್ಲವುದೂ ಕೊನೆಗೆ ನಮ್ಮ ವೀರ್ಯ ಕಣಗಳ ಕೌಂಟ್ ಇದೆಯಲ್ಲ ಅದರ ಮೇಲೆ ಪರಿಣಾಮ ಹೊಂದಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಇದೆರಡೂ ವಿಚಾರಗಳು ಪುರುಷರ ಪ್ರಜನನಾಂಗಗಳ ಹೊರಗಣ ಅಂಗಗಳು ಶಿಶ್ನ ಮತ್ತು ವೃಷಣ ಇದೆರಡರ ಬಗೆಗೆ ನೋಡಿದ್ವಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇನ್ನು ಮುಂದೆ ನಾವು ನೋಡಬೇಕಾಗಿರುವಂಥದ್ದು ಒಳಗಣ ಅಂಗಗಳು. ಈ ಒಳಗಣ ಅಂಗಗಳಲ್ಲಿ ತುಂಬ ಮುಖ್ಯವಾಗಿರೋದು ಎರಡೂ ಕಡೆ ಇದೆಯಲ್ಲ ಬೀಜ ಅಂತ ನಾವೇನು ಕರಿತೀವಲ್ಲ, ಟೆಸ್ಟಿಸ್ ಅಂತ ಕರಿತೀವಲ್ಲ ಅದು. ನಾನಾಗಲೇ ಹೇಳ್ದಂಗೆ ಟೆಸ್ಟಿಸ್ ಅನ್ನುವಂಥದ್ದು ಒಂದು ಮಗುವಿನ ಅಥವಾ ಹೊಟ್ಟೆ ಒಳಗಿರುವ ಭ್ರೂಣ ಗಂಡಾಗಿ ಬೆಳೆಯುತ್ತೋ ಇಲ್ವೋ ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು. ಯಾಕೆಂದರೆ ತಾಯಿ ಇದ್ದಾಳಲ್ಲ, ತಾಯಿಯ ಪ್ಲಾಸೆಂಟಾ, ತಾಯಿಯ ಅಂಡಾಶಯ, ಇದು ತನ್ನ ಹೊಟ್ಟೆ ಒಳಗೆ ಗಂಡು ಮಗು ಇದೆಯೋ ಹೆಣ್ಣು ಮಗು ಇದೆಯೋ ಅದು ಪೂರ್ತಿ ಈಸ್ಟ್ರೋಜನನ್ನು ಸ್ರವಿಸಿ, ಅಂದರೆ ಹೆಣ್ಣು ಹಾರ್ಮೋನ್ಗಳಿಂದ ತುಂಬಿರುತ್ತೆ ತಾಯಿಯ ದೇಹದ ಮಿಲಿ. ಆದರೆ ಅಂತಹ ಹೆಣ್ಣು ವಾತಾವರಣದಲ್ಲಿ ಒಂದು ಗಂಡು ಮಗು ರೂಪುಗೊಳ್ಳುವಾಗ ಗಂಡು ಹಾರ್ಮೋನ್ ಎಲ್ಲಿಂದ ಬರುತ್ತೆ ಅಂದರೆ ಭ್ರೂಣದ ಟೆಸ್ಟಿಸ್ಸಿಂದ ಬರುವ ಟೆಸ್ಟೋಸ್ಟಿರಾನ್, ಅದರಿಂದ ಆ ಭ್ರೂಣ ಗಂಡಾಗಿ ರೂಪುಗೊಳ್ಳುತ್ತೆ. ಇಲ್ಲಾಂದರೆ ಬರೀ ಅಮ್ಮನ ಹಾರ್ಮೋನಿಂದನೇ ರೂಪುಗೊಳ್ಳೋದಾದರೆ ಎಲ್ಲ ಭ್ರೂಣಗಳು ಹೆಣ್ಣಾಗಿ ರೂಪುಗೊಳ್ಬಿಡ್ಬೇಕಾಗಿತ್ತು. ಹಂಗಾಗ್ದಂಗೆ ಗಂಡಾಗಿ ರೂಪುಗೊಳ್ಳೋದು ಯಾವುದಪ್ಪ ಅಂತಂದರೆ ಬೀಜದಲ್ಲಿ ಇರುವಂತಹ ಟೆಸ್ಟಿಸ್ ಮತ್ತು ಅದು ಸೆಕ್ರೀಟ್ ಮಾಡುವಂತಹ ಟೆಸ್ಟೋಸ್ಟಿರಾನ್ ಅನ್ನುವಂತಹ ಒಂದು ಹಾರ್ಮೋನ್. ಆ ಟೆಸ್ಟೋಸ್ಟಿರಾನ್ ಅನ್ನುವ ಹಾರ್ಮೋನ್ ಆ್ಯಂಡ್ರೋಜನ್ ಇಲ್ಲದೆ ಇರುವಂತಹ ಕಾರಣದಿಂದ ಗಂಡು ಪ್ರಜನನ ಅಂಗಗಳು, ಗರ್ಭದಲ್ಲಿರುವ ಶಿಶುವಿನ ಗಂಡು ಪ್ರಜನನ ಅಂಗಗಳನ್ನು ತಲುಪಿ ಡೈಹೈಡ್ರೋಪ್ರೊಜೆಸ್ಟ್ರಾನ್ ಆಗಿ ಅವನ್ನೆಲ್ಲ ಅದರ ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನುವ ಒಂದು ಅಂಶವನ್ನು ನಾವು ಗಮನಿಸಬೇಕು. ಈ ಟೆಸ್ಟಿಸ್ ಒಳಗಡೆ ಏನಿರುತ್ತೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಇರ್ತವೆ. ಆ ಟ್ಯೂಬ್ಯೂಲ್ಗಳಲ್ಲಿ ಇರುವಂತಹ ಜರ್ಮ್ ಸೆಲ್ಸ್ ಏನಿದೆಯೋ ಅದನ್ನು ಪ್ರೈಮಾರ್ಡಿಯಲ್ ಫಾಲಿಕಲ್ಸ್ ಥರ ಆ ಜರ್ಮ್ ಸೆಲ್ಸಿಂದ ಸ್ಪರ್ಮ್ಗಳು, ಕೋಟಿಗಟ್ಟಲೆ ಸ್ಪರ್ಮ್ಗಳು ತಯಾರಾಗ್ತವೆ.
ಆ ಸ್ಪರ್ಮ್ಗಳು ತಯಾರಾಗಿ ಅಲ್ಲಿಂದ ತಮ್ಮ ಮುಂದಿನ ದಾರಿಯನ್ನು ಕಂಡುಕೊಂಡು ಮುಂದೆ ಹೋಗ್ತವೆ ಅಂತ ಹೇಳ್ಬೋದು. ಮತ್ತು ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸಿನ ಮಧ್ಯದಲ್ಲಿ ಸರ್ಟೋಲಿ ಸೆಲ್, ಲೇಡಿಕ್ ಸೆಲ್ ಅಂತ ಬೇರೆ ಬೇರೆ ಜೀವಕೋಶಗಳಿರ್ತಾವಲ್ಲ, ಅವು ಆ್ಯಂಡ್ರೋಜನ್ ಹಾರ್ಮೋನನ್ನು ಸ್ರವಿಸ್ತವೆ. ಸೊ ಹೆಣ್ಣು ಮಕ್ಕಳ ನಾವು ಪ್ರಜನನಾಂಗ ಇದರ ಬೆಳವಣಿಗೆಯಲ್ಲಿ ನೋಡಿದ್ವಲ್ಲ, ಪಿಟ್ಯುಟರಿ, ಹೈಪೋಥಲಮಸ್ಸು, ಅದೆಲ್ಲ ಹೇಗೆ ಅಂಡಾಶಯದ ಮೇಲೆ ಪಿಟ್ಯುಟರಿ, ಹೈಪೋಥಲಮಸ್, ಒವೇರಿಯನ್ ಆ್ಯಕ್ಸಿಸ್ ಅಂತ ನೋಡಿದ್ವಲ್ಲ, ಹಾಗೆ ಪಿಟ್ಯುಟರಿ, ಹೈಪೋಥಲಮಸ್, ಟೆಸ್ಟಿಕ್ಯುಲರ್ ಆ್ಯಕ್ಸಿಸ್. ಸೊ ಆ ಪ್ರಚೋದನೆ ಅನ್ನುವಂಥದ್ದು ಬಂದವಾಗ ಅಥವಾ ಆ ಒಂದು ಉದ್ರೇಕ ಅನ್ನಕ್ಕೆ ಒಳಗೊಂಡವಾಗ ತಕ್ಷಣವೇ ಕಾರ್ಯಪ್ರವೃತ್ತವಾಗಿ ಟೆಸ್ಟಿಸ್ನಲ್ಲಿರುವ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಏನಿದೆಯೋ ಅದು ಕೋಟಿಗಟ್ಟಲೆ ಜರ್ಮ್ ಸೆಲ್ಸಿಂದ ವೀರ್ಯ ಕಣಗಳನ್ನು ತಯಾರು ಮಾಡಿ ಅದು ಹೊರಗಡೆ ಬಿಡುತ್ತೆ. ಆ ಟೆಸ್ಟಿಸಲ್ಲಿ ತಯಾರಾಗಿರುವ ವೀರ್ಯ ಕಣಗಳು ಟೆಸ್ಟಿಸ್ ಮೇಲ್ಗಡೆ ಒಂದು ಕವರಿಂಗ್ ಥರ, ಹುಡ್ ಥರ ಇರುತ್ತೆ, ಹೆಡೆ ಥರ. ಅದನ್ನು ನಾವು ಎಪಿಡಿಡಿಮಿಸ್ ಅಂತ ಕರಿತೀವಿ. ಆ ಎಪಿಡಿಡಿಮಿಸ್ ಕಡೆಗೆ ನುಗ್ಗುತ್ತವೆ ವೀರ್ಯ ಕಣಗಳೆಲ್ಲ. ಆ ಎಪಿಡಿಡಿಮಸ್ಸಲ್ಲಿ ಸ್ವಲ್ಪ ಮ್ಯಾಚುರೇಷನ್ಗೆ ಒಳಗಾಗಿ ಆ ಎಪಿಡಿಡಿಮಸ್ಸಿಂದ ಮೇಲ್ಗಡೆ ಸ್ಪರ್ಮೆಟಿಕ್ ಕಾರ್ಡ್ ಅಂತ, ಅಂದರೆ ವೃಷಣದ ಟೆಸ್ಟಿಸ್ಸಿನ ಮೇಲ್ಭಾಗದಲ್ಲಿ ಗಂಡು ಮುಟ್ಕೊಂಡ್ರೆ ಗೊತ್ತಾಗುತ್ತೆ, ಒಂದು ಹುರಿಯಂತಹ ಒಂದು ಭಾಗ ಇರುತ್ತೆ, ಅದನ್ನು ಸ್ಪರ್ಮೆಟಿಕ್ ಕಾರ್ಡ್ ಅಂತ ಕರೀತಾರೆ. ಆ ಸ್ಪರ್ಮೆಟಿಕ್ ಕಾರ್ಡಿನ ಒಳಗಡೆ ಒಂದು ವ್ಯಾಸ್ ಡೆಫರೆನ್ಸ್ ಅನ್ನುವ ಒಂದು ನಾಳ ಇರುತ್ತೆ. ಸೊ ಎರಡೂ ಕಡೆ ಬೀಜದಲ್ಲಿ ತಯಾರಾಗಿರುವ ಕೋಟಿಗಟ್ಟಲೆ ಸ್ಪರ್ಮ್ಗಳು ಎಪಿಡಿಡಿಮಿಸ್ಸಿಗೆ ಬಂದು ಅಲ್ಲಿ ಮೆಚೂರ್ ಆದ ನಂತರ ಎರಡೂ ಕಡೆಯ ವ್ಯಾಸ್ ಡೆಫರೆನ್ಸನ್ನು ಪ್ರವೇಶ ಮಾಡ್ತವೆ. ಸೊ ವ್ಯಾಸ್ ಡೆಫರೆನ್ಸನ್ನು ಪ್ರವೇಶ ಮಾಡಿದ ಮೇಲೆ ಆ ವ್ಯಾಸ್ ಡೆಫರೆನ್ಸ್ ಅನ್ನೋದು ಹೆಚ್ಚು ಕಡಿಮೆ 1 ಅಡಿ ಉದ್ದ ಇರುತ್ತೆ. ಯಾಕೆ ಅಂದರೆ ಅದು ಟೆಸ್ಟಿಸ್ಸಿಂದ ತಯಾರಾಗಿ ಸ್ಪರ್ಮೆಟಿಕ್ ಕಾರ್ಡಲ್ಲಿ ಚಲಿಸಿ ಮತ್ತು ಎರಡೂ ಕಡೆ ಕಾಲು ಮತ್ತು ಹೊಟ್ಟೆ ಸೇರುವಂತಹ ಇಂಗ್ವೈನಲ್ ಕೆನಾಲ್ ಅಂತ ಹೇಳ್ತೀವಲ್ಲ, ಅಂದರೆ ತೊಡೆ ಸಂಧಿಯ ಭಾಗ ಏನಿದೆಯಲ್ಲ, ಅಲ್ಲಿ ದೇಹದ ಒಳಗಡೆ ಹೋಗುತ್ತೆ. ಅಂದರೆ ಹೊಟ್ಟೆಯ ಒಳಗಡೆ, ಗಂಡಿನ ಹೊಟ್ಟೆಯ ಒಳಗಡೆ ಪ್ರವೇಶ ಮಾಡಿ ಮೂತ್ರ ತುಂಬುವ ಚೀಲ ಇರುತ್ತೆ ಕೆಳಗಡೆ ಕಿಬ್ಬೊಟ್ಟೆಯಲ್ಲಿ. ಆ ಮೂತ್ರ ತುಂಬುವ ಚೀಲದ ಕೆಳಗಡೆ ಮೂತ್ರ ನಾಳ, ಹೊರಗಡೆ ಹೋಗೋ ಯುರೆತ್ರ ಇರುತ್ತಲ್ಲ, ಆ ಯುರೆತ್ರಕ್ಕೆ ಬಂದು ಇಜಾಕ್ಯುಲೇಟರಿ ಡಕ್ಟ್ ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅಂದರೆ ದೇಹದ ಹೊರಗೆ ತಯಾರಾಗಿರುವ ವೀರ್ಯ ಕಣ ಟೆಸ್ಟಿಸಲ್ಲಿ ತಯಾರಾಗಿರೋದು ಎಪಿಡಿಡಿಮಿಸ್ಸಿಗೆ ಬಂದು ಎಪಿಡಿಡಿಮಿಸ್ಸಿಂದ ಎರಡೂ ಕಡೆಯ ವ್ಯಾಸ್ ಡೆಫರೆನ್ಸಿನ ಪ್ರವೇಶ ಮಾಡಿ ಗಂಡಿನ ಹೊಟ್ಟೆ ಒಳಗಡೆ ಹೋಗಿ ಹೊಟ್ಟೆ ಒಳಗಿಂದ ಇಜಾಕ್ಯುಲೇಟರಿ ಡಕ್ಟ್ ಅಂದರೆ ಮೂತ್ರನಾಳಕ್ಕೆ ಹೋಗಿ ಕನೆಕ್ಟ್ ಆಗ್ತವೆ. ಅದಕ್ಕಿಂತ ಮುಂಚೆ ಎರಡು ಸೆಮೈನಲ್ ವೆಸಿಕಲ್ ಅಂತ ಒಂದು ಸಣ್ಣ ಎಲೆ ಥರದ್ದು ಅವು 2 ಗ್ಲ್ಯಾಂಡ್ ಇರುತ್ತೆ, ಅದು ಸಹ ದ್ರವವನ್ನು ಸ್ರಾವ ಮಾಡ್ತವೆ. ಮತ್ತು ಆ ಮೂತ್ರನಾಳ ಏನಿದೆಯಲ್ಲ ಅದರ ಸುತ್ತ ಪ್ರಾಸ್ಟೇಟ್ ಅನ್ನುವ ಒಂದು ಗ್ರಂಥಿ ಇರುತ್ತೆ. ಅಂದರೆ ಇದು ಹೋಗುವಾಗ ಮೂತ್ರನ ತಡಿಬೇಕು, ಅಂದರೆ ಯಾವಾಗ ಮೂತ್ರ ಹೊರಗೆ ಹೋಗಬೇಕು, ಯಾವಾಗ ಸೆಮೆನ್ ಹೊರಗೆ ಹೋಗಬೇಕು, ಮತ್ತು ಅದೆರಡು ಮಿಕ್ಸ್ ಆಗಬಾರ್ದು. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಇರುವ ಹಲವಾರು ಮೆಕ್ಯಾನಿಸಮ್ಗಳಲ್ಲಿ ಈ ಪ್ರಾಸ್ಟೇಟ್ ಗ್ರಂಥಿ ಅನ್ನುವಂಥದ್ದು ಒಂದು, ಅದೂ ಕೂಡ ಸ್ರಾವ ಮಾಡುತ್ತೆ. ಮತ್ತು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ಅನ್ನುವ ಸಣ್ಣ ಸಣ್ಣ ಗ್ರಂಥಿಗಳಿರ್ತವೆ, ಅವೂ ಸಹ ದ್ರವವನ್ನು ಸ್ರವಿಸ್ತವೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸೊ ಒಂದು ಗಂಡು ಉದ್ರೇಕಕ್ಕೆ ಒಳಗಾದವಾಗ ಅಥವಾ ಸಂತಾನೋತ್ಪತ್ತಿಗೆ ಅಂತ ಸಮಾಗಮಕ್ಕೆ ಮುಂದಾದವಾಗ ಇಷ್ಟು ಪ್ರಕ್ರಿಯೆಗಳು, ಆ ಏನು ಸಿಗ್ನಲ್ ಏನಿದೆಯೋ ಇಲ್ಲಿಂದ ಬಂದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲುಟಿನೈಸಿಂಗ್ ಹಾರ್ಮೋನು ಅವ್ರುಗಳಲ್ಲೂ ಸಹ ಇರುತ್ತೆ. ಅದು ಸ್ಟಿಮ್ಯುಲೇಷನ್ ಆಗಿ ಟೆಸ್ಟಿಸ್ಸಿಂದ ವೀರ್ಯ ಕಣಗಳು ತಯಾರಾಗಿ ಕೋಟಿಗಟ್ಟಲೆ ತಯಾರಾಗಿ ಅಲ್ಲಿಂದ ಇದಕ್ಕೆ ಎಪಿಡಿಡಿಮಿಸ್ಸಿಗೆ ಬಂದು ವ್ಯಾಸ್ ಡೆಫರೆನ್ಸಿಗೆ ಬಂದು ಅಲ್ಲಿಂದ ಹೊಟ್ಟೆ ಒಳಗೆ ಹೋಗಿ ಅಲ್ಲಿಂದ ಇಜಾಕ್ಯುಲೇಟರಿ ಡಕ್ಟ್ ಅಂದರೆ ಮೂತ್ರನಾಳದ ಒಳಗಡೆ ನುಗ್ಗಿ ಅದು ಮೂತ್ರನಾಳದ ಮುಖಾಂತರ, ಮೂತ್ರ ಬರುವ ದ್ವಾರ ವೀರ್ಯ ಬರುವ ದ್ವಾರ ಎರಡು ಒಂದೇ ಅಲ್ವ ಗಂಡಲ್ಲಿ, ಅಲ್ಲಿಂದ ಹೊರಗಡೆ ಬರುವಾಗ ಮೂತ್ರ ಬರದೇ ಇದ್ದಂಗೆ ಒಂದು ಮೆಕ್ಯಾನಿಸಮ್ ಪ್ರಾಸ್ಟೇಟ್ ಗಟ್ಟಿ ಹಿಡಿದು ವೀರ್ಯ ಕಣ ದೇಹದಿಂದ ಹೊರಗಡೆ ಹೋಗಬೇಕು. ಸೊ ಇದು ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದರೆ ಗಂಡಿನ ಪ್ರಜನನ ಅಂಗಗಳು ಅಥವಾ ನಾವೇನು ಸಂತಾನೋತ್ಪತ್ತಿ ಅಂತ ಏನು ಕರಿತೀವಲ್ಲ ಅದಕ್ಕೆ ಕಾರಣವಾಗಿರುವ ಅಂಗಗಳು ರೂಪುಗೊಂಡಿರುವಂತಹ ಬಗೆ, ಮತ್ತು ಮಗುವಿನ ಹೊಟ್ಟೆ ಒಳಗಿರುವ ಗಂಡು ಮಗುವಿನ 7 ತಿಂಗಳ ಅವಧಿ, 7 ತಿಂಗಳ ಆಯಸ್ಸಾದವಾಗ, 7 ತಿಂಗಳಾದವಾಗ ಗಂಡು ಮಗುವಿನ ಟೆಸ್ಟಿಸ್ಸು ತನ್ನ ಕೆಲಸ ನಿಲ್ಲಿಸ್ಬಿಡುತ್ತೆ. 7 ತಿಂಗಳ ತನಕ ಎಲ್ಲ ಪ್ರಜನನ ಅಂಗಗಳು, ಲೇಡಿಕ್ ಸೆಲ್ಲು ಅದು ಇದು ಎಲ್ಲ ರೂಪುಗೊಂಡು
7 ತಿಂಗಳಾದಮೇಲೆ ತನ್ನ ಕೆಲಸನ ನಿಲ್ಲಿಸುತ್ತೆ ಅಥವಾ ತುಂಬ ಕ್ಷೀಣ ಆಗಿರುತ್ತೆ. ಯಾಕೆಂದರೆ ಅಮ್ಮಂದು ಡೆಲಿವರಿ ಹೊತ್ತಿಗೆ ಅವಳದ್ದು ಬೇರೆ ಬೇರೆ ಹಾರ್ಮೋನ್ಗಳ ಲೆವೆಲ್ ಹೆಚ್ಚಾಗ್ತಾ ಹೋಗಿದ್ದರಿಂದ ಮತ್ತು ಇದಕ್ಕೆ ಆಮೇಲಿನ ಏನು ತನ್ನ ಕೆಲಸ ಇವಾಗ ಇಲ್ಲ ಅಂತ ಅನಿಸಿ ಗಂಡು ಹಾರ್ಮೋನ್ಗಳು ಮಗುವಿನ ಉಳಿದ ಕ್ರಿಯೆಗಳೇನಿದೆಯೋ ಅದು ತುಂಬ ಕ್ಷೀಣವಾಗಿ ಡಾರ್ಮೆಂಟ್ ಆಗಿರುತ್ತೆ. ಯಾವಾಗ ಗಂಡು ಮಗು ಇದ್ದಿದ್ದು ಹುಡುಗ ಆಗುವ ಪ್ರಕ್ರಿಯೆ ಶುರುವಾಗುವಾಗ ಮೊದಲು ನಾನು ಆಗಲೇ ಹೇಳ್ದಂಗೆ ಗುಪ್ತಾಂಗಗಳ ಕೂದಲು ಏನಿದೆಯೋ ಅದು ಮತ್ತು ಕೊಂಕಳ ಕೂದಲೇನಿದೆಯೋ ಅದು ಬೆಳಿಲಿಕ್ಕೇನು ಟೆಸ್ಟೋಸ್ಟಿರಾನ್ ಬೇಕಾಗಿಲ್ಲ. ಕಿಡ್ನಿಯ ಮೇಲಿರುವ ಅಡ್ರಿನಲ್ ಸಾಕಾಗುತ್ತೆ, ಅದರ ಬೆಳವಣಿಗೆ ಶುರುವಾಗುತ್ತೆ. ಅದಾದ ನಂತರ ಟೆಸ್ಟಿಸ್ ಆ್ಯಕ್ಟಿವ್ ಆಗುತ್ತೆ ಅಥವಾ ಬೀಜ ಅಂತ ನಾವೇನು ಕರಿತೀವಲ್ಲ ಅದು ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಟೆಸ್ಟೋಸ್ಟಿರಾನ್ ಸ್ರಾವ ಆಗುತ್ತೆ ಮತ್ತು ಆ್ಯಂಡ್ರೋಜನ್ಗಳು ಮತ್ತು ಬೇರೆ ಬೇರೆ ಹಾರ್ಮೋನ್ಗಳ ಕಾರಣದಿಂದ ಗಂಡು ಅಂತ ಕರೆಯುವಂತಹ ಒಂದು ಬೆಳವಣಿಗೆ ಶುರುವಾಗುತ್ತೆ. ಸೊ ಆ ಗುಪ್ತಾಂಗಗಳ ಮೇಲಿನ ಕೂದಲಲ್ಲದೆ ಮುಖದ ಮೇಲೆ ಸಹ ಗಡ್ಡ, ಮೀಸೆ ಮತ್ತು ನಾವಿದೇನು ಸೈಡಲ್ಲೇನಿದೆಯಲ್ಲ ಕಿವಿಯ ಮುಂದಿನ ಆ ಕೂದಲು ಸಹ ಬೆಳವಣಿಗೆ ಶುರುವಾಗುತ್ತೆ. ಅಂದರೆ ಉಳಿದ ದೇಹದ ಕೂದಲಿಗಿಂತ ದಪ್ಪ ಇರುವ, ಗಡಸಾಗಿರುವ, ಸುರುಳಿಯಾಗಿರುವ ಟಫ್ ಕೂದಲೇನಿದೆಯೋ ಅದರ ಬೆಳವಣಿಗೆ ಶುರುವಾಗುತ್ತೆ. ಮತ್ತು ಮಲೆತೊಟ್ಟಿನ ಸುತ್ತಮುತ್ತ ಎದೆಯ ಭಾಗದಲ್ಲೂ ಸಹ ರೋಮ ಬೆಳೀಲಿಕ್ಕೆ ಶುರುವಾಗುತ್ತೆ. ಮತ್ತು ಮಸ್ಕ್ಯುಲೇಚರ್ ಅಂದರೆ ಸ್ನಾಯುಗಳ ಬೆಳವಣಿಗೆ ಇದೆಯಲ್ಲ ಅದು ಸಹ ಬೋನ್ ಮತ್ತು ಸ್ನಾಯುಗಳು ಅದರ ಬೆಳವಣಿಗೆಯೂ ಸಹ ಬೇರೆ ರೀತಿಯಾಗುತ್ತೆ. ಮತ್ತು ಇದ್ದಕ್ಕಿದ್ದಂಗೆ ಅವರ ಹೈಟಲ್ಲಿ ಹೆಚ್ಚಾಗುತ್ತೆ. ಮತ್ತು ಗಂಡುಗಳಿಗೆ ವಿಶೇಷವಾದ ಒಂದು ಬದಲಾವಣೆ ಅಂತಂದರೆ ಅವರಿಗಿಲ್ಲಿ ಆ್ಯಡಮ್ಸ್ ಆ್ಯಪಲ್ ಅಂತ ಕರೀತಾರೆ. ಅಂದರೆ ಈ ಗಂಟಲು ಉಬ್ಬುದಂಗಿರುತ್ತಲ್ಲ ಈ ಒಂದು ಭಾಗ ಇದು ಮುಂದೆ ಬಂದು ಕಾಣೋ ಹಾಗಾಗುತ್ತೆ. ಮತ್ತು ಅವರ ಧ್ವನಿ ಸ್ವಲ್ಪ ಗಡುಸಾಗುತ್ತೆ. ಮೊದಲಿನ ಧ್ವನಿಗಿಂತ ಒಂದು ಗಡುಸಾದ ಧ್ವನಿ ಉಂಟಾಗುತ್ತೆ. ಮತ್ತು ಎಲ್ಲದರ ಜೊತೆಗೆ ಇನ್ನೊಂದು ಮುಖ್ಯವಾಗಿದ್ದಂದರೆ ಹೆಣ್ಮಕ್ಕಳಲ್ಲಿ ಅವರ ಪೆಲ್ವಿಸ್ ಅಂದರೆ ಗರ್ಭಕೋಶ, ಅಂಡಕೋಶ ಅದನ್ನೆಲ್ಲ ಇಟ್ಕೊಂಡಿರುವ ಪೆಲ್ವಿಸ್ ಹೆಣ್ಮಕ್ಳಿಗೆ ಅಗಲಾಗುತ್ತೆ. ಅಂದರೆ ಅವರ ಭುಜಕ್ಕಿಂತ ಪೆಲ್ವಿಸ್ ಅಗಲಾಗುತ್ತೆ. ಸೊಂಟ ಭಾಗ ಅಗಲಾದರೆ ಗಂಡುಗಳಲ್ಲಿ ಅವರ ಸೊಂಟ ಭಾಗಕ್ಕಿಂತ ಭುಜ ಭಾಗ ಅಗಲವಾಗಿ ಬೆಳವಣಿಗೆ ಆಗುತ್ತೆ. ಇದು ಒಂದು ಡಿಫರೆನ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಹೊಟ್ಟೆ ಒಳಗಿರುವ XY ಆಗಿರುವ ಒಂದು ಗಂಡು ಭ್ರೂಣ ಹೊಟ್ಟೆ ಒಳಗೆ ಬೆಳೆದು ಗಂಡು ಶಿಶುವಾಗಿ ಅಮ್ಮನ ದೇಹದಿಂದ ಹೊರಗೆ ಬಂದು ಆಮೇಲೆ ಪ್ಯುಬರ್ಟಿ ಅಥವಾ ಪ್ರೌಢ ವಯಸ್ಕ ಹಂತವನ್ನು ತಲುಪುವುದು ಹೀಗೆ. ಇದರಲ್ಲಿ ನಾನು ಯಾವುದು ಕೂದಲು ಬರುತ್ತೆ, ಗಡ್ಡ ಬರುತ್ತೆ, ಮೀಸೆ ಬರುತ್ತೆ ಅಂತ ಹೇಳಿದ್ನಲ್ಲ ಅದರೊಳಗೆ ಒಂದು ಸ್ವಲ್ಪ ವೇರಿಯೇಷನ್ಗಳು, ವ್ಯತ್ಯಾಸಗಳು ಇರ್ಬೋದಾದರೂ ಒಟ್ಟಾರೆಯಾಗಿ ಇದು ಸಂಭವಿಸುವಂತಹ ಒಂದು ಪ್ರಕ್ರಿಯೆ. ಈ ರೀತಿ ಒಂದು ಸಹಜ ಪ್ರಕ್ರಿಯೆಯಿಂದ ಒಂದು ಹೆಣ್ಣು ಅಥವಾ ಒಂದು ಗಂಡು ಈ ಪ್ರಕೃತಿಯಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವು ಇದುವರೆಗೆ ನೋಡಿದ್ವಿ. ಇವೆಲ್ಲ ವಿಚಾರಗಳು ನಮ್ಮ ದೇಹ ಹೆಂಗೆ ರೂಪುಗೊಳ್ತು ಅಂತ ತಿಳ್ಕೊಳ್ಳೋದು, ನಮ್ಮ ಸಹಯಾನಿಗಳಾಗಿ ಇರುವ ಮತ್ತೊಂದು ಲಿಂಗತ್ವದವರು ರೂಪುಗೊಂಡಿರೋ ತಿಳ್ಕೊಳ್ಳೋದು ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.